ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ತನ್ವಿ ಕ್ರಿಯೇಟರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಸಂಕಷ್ಟಹರ ಚತುರ್ಥಿಯ ಶುಭಾಶಯಗಳು. 2026ರ ಮೊದಲನೇ ಸಂಕಷ್ಟಹರ ಚತುರ್ಥಿಯ ಪ್ರಯುಕ್ತ ಗಣಪತಿಯ ದೇವಸ್ಥಾನದಲ್ಲಿ ಹಮ್ಮಿಕೊಂಡಂತಹ ಕಾರ್ಯಕ್ರಮಗಳು, ಹೋಮ ಹವನ, ಪೂಜಾ ವಿಧಾನ, ಗಣಪತಿಯ ಅಲಂಕಾರ ಎಲ್ಲವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ನೋಡಿ ಆ ಗಣಪತಿಯ ಅನುಗ್ರಹ ನಿಮಗೆ ಸಿಗಲಿ. ನಿಮ್ಮ ಸಂಕಷ್ಟವೆಲ್ಲ ನಿವಾರಣೆಯಾಗಿ ಜೀವನದಲ್ಲಿ ಸುಖ, ಸಂತೋಷ, ಸಮೃದ್ಧಿ ನಿಮಗೆ ದೊರಕಲಿ. ಹಾಗಾದರೆ ಈ ಗಣಪತಿಯ ವಿಶೇಷ ಪೂಜಾ ವಿಧಾನವನ್ನು ನೋಡೋಣ ಬನ್ನಿ. ಋಷಿಗಳಲ್ಲಿ ಶ್ರೇಷ್ಠರಾದ ಸಮಂತರು ಈ ಜಗತ್ತಿನಲ್ಲಿ ದಾರಿದ್ರ ಸಂಕಟ ಶತ್ರು ಬಾಧೆಗಳನ್ನು ಪರಿಹಾರ ಮಾಡುತ್ತಿರುವುದು ತ್ರಿಲೋಕ ಸಂಚಾರಿಗಳಾದ ನಾರದರು ಅವರಿಗೆ ಪ್ರತ್ಯೇಕವಾಗಿ ಮನಸ್ಸನ್ನು ಕೇಳಿ ಋಷಿಗಳಿರ ನಿಮ್ಮ ಮನಸ್ಸನ್ನು ಪರಿಹಾರಕ್ಕೆ ತಕ್ಕ ಉಪಾಯವನ್ನು ನೀಡುವನು. ನೀವು ಅಖಂಡ ತಪಸ್ಸನ್ನು ಮಾಡಿಸಿಕೊಂಡು ದೇವರನ್ನು ಉಳಿಸಿಕೊಳ್ಳರಿ, ಆದ್ದರಿಂದ ಪರಿಹಾರ ಉಪಾಯ ಸಿಗುವುದೊಂದಿಗೆ ಅಂತ ದಾನರಾದರು. ಇಂಥ ಋಷಿಗಳು ಸ್ಕಂದ ದೇವರನ್ನು ತಪಸ್ಸನ್ನು ಮಾಡಿದರು. ಪ್ರಸನ್ನನಾದ ಸ್ವಾಮಿಯು ಅವರ ಮನೋಜ್ಞ ಪ್ರತಿ ಮಾಸದ ಚೌತಿಯಲ್ಲಿ ವಿನಾಯಕರನ್ನು ಆರಾಧಿಸಿ ಮೋದಕಗಳಿಂದ ಹವನವನ್ನು ಮಾಡಿ ಯಥಾಶಕ್ತಿ ತರದ ಮಾಲಿಗಳನ್ನು ಮಾಡಿಸಿದರೆ ಆ ವ್ರತವರಿಂದ ದುಃಖ ನಿವಾರಣೆಯಾಗುವುದೆಂದರು. ಈ ವ್ರತವನ್ನು ಶ್ರೀ ಕೃಷ್ಣನು ರಾಜ್ಯಭ್ರಷ್ಟನಾಗಿ ಶತ್ರುಗಳನ್ನು ಇನ್ನು ಅರಣ್ಯವಾಸಿಯವರೆಗೂ ಚೌತಿ ಗಣಪತಿಯ ವ್ರತವನ್ನು ಮಾಡುವನಾಗು, ಇದರಿಂದ ಮುಂದೆ ಕ್ಷೇಮವಾಗುವುದೆಂದು ಗೌರವವನ್ನು ಮಾಡಿದ್ದರು. ಆ ವ್ರತ ಪ್ರಭಾವದಿಂದ ಅರಣ್ಯವಾಸವು ನಿರಾಕರಿಸವಾಗಿ ಹಿಡಿದು ಮತ್ತೆ ಕುರುಕ್ಷೇತ್ರದಲ್ಲಿ ಶತ್ರುಗಳು ಮತ್ತೆ ರಾಜ್ಯವನ್ನು ಪಡೆದರು. ಈ ವ್ರತವನ್ನು ಗೋಮಂತರಿಗೆ ಮರಳಾಗಿರಿಸಿದ ಪಾರ್ವತಿಯು ಶಿವನನ್ನು ಪತಿಯನ್ನಾಗಿ ಪ್ರಿಯನು ಶಿವಪೂಜಾರಿತರಾಗಿದ್ದಾಗ ನಾರದರು ಪ್ರತ್ಯಕ್ಷವಾಗಿ ಪಾರ್ವತಿ ಮನೋಗ್ರಹವನ್ನು ಕೇಳಿದ್ರು, ನಿನ್ನ ಇಚ್ಛೆ ಪೂರೈಸಬೇಕಾದರೆ ಮೊದಲು ನೀನು ಚೌತಿ ಗಣಪತಿಯನ್ನು ಆರಾಧಿಸಲು ಹೇಳಿದರು. ತಕ್ಷಣ ಚೆನ್ನಾಗಿ ಪಾರ್ವತಿಯನ್ನು ವಿವಾಹವಾದರು. ಆದ್ದರಿಂದ ಶಿವನಿರ ಈ ಪೂಜೆಯನ್ನು ಲೋಕಕ್ಕೆ ಪ್ರಚಾರವನ್ನು ಮಾಡಿ ಯಾರು ಈ ಪೂಜೆ ಮಾಡುತ್ತಾರೆಯೋ ಅಥವಾ ಕಥೆಯನ್ನು ಕೇಳುತ್ತಾರೆಯೋ ಅವರೆಲ್ಲರೂ ಗಣಪತಿಯನ್ನು ಆಯುಧ ಆರೋಗ್ಯ ಉಂಟಾಗುವುದು ಸ್ಕಂದ ಸಂಕಟ ಮಹಾಗಣಪತಿ